ಉದ್ಯಮ್ ರಿಜಿಸ್ಟ್ರೇಷನ್ ಟೈಪ್ ಮಾಡಿ ಇಲ್ಲಿ ಕ್ಲಿಕ್ ಮಾಡಿ. ನಿಮಗೆ ಈ ಪೇಜ್ ಓಪನ್ ಆಗುತ್ತೆ, MSME ಬಾರ್ ಉದ್ಯಮ್ ರಿಜಿಸ್ಟ್ರೇಷನ್ ಅಂತ. ಇಲ್ಲಿ ನೀವು ನ್ಯೂ ಎಂಟರ್ಪ್ರಿನರ್ ಆಗಿದ್ದರೆ, ಇಲ್ಲಿವರೆಗೂ ನೀವು MSME ಕೆಳಗಡೆ ನೀವು ಎಲ್ಲಿನೂ ಅಥವಾ ಉದ್ಯಮ ಕೆಳಗಡೆ ಎಲ್ಲಿನೂ ಮಾಡದೇ ಇದ್ದರೆ ಇಲ್ಲನ್ನು ಕ್ಲಿಕ್ ಮಾಡ್ಬೇಕು ನೀವು. ಫಾರ್ ದೋಸ್ ಆಲ್ರೆಡಿ ಹ್ಯಾವಿಂಗ್ ರಿಜಿಸ್ಟ್ರೇಷನ್ ಆ್ಯಸ್ UAM ಅಂದರೆ ಈಗಾಗಲೇ ನೀವು MSME ಅಥವಾ ಉದ್ಯೋಗ ಆಧಾರ್ ಕೆಳಗಡೆ ನೀವು ರಿಜಿಸ್ಟ್ರೇಷನ್ ಮಾಡಿದರೆ ಇಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ನಿಮ್ಮ ಉದ್ಯೋಗ ಆಧಾರ್ ನಂಬರನ್ನು ಕೇಳುತ್ತದೆ. ಸೊ ನೀವೇನು ಮಾಡಬೇಕು, ನಿಮ್ಮ ಉದ್ಯೋಗ ಆಧಾರ್ ನಂಬರನ್ನು ಇಲ್ಲಿದೆ ನೋಡಿ, UAM ನಂಬರ್ ಅಂತ ಇದೆಯಲ್ವಾ, ಇದನ್ನು ನೀವು ಇಲ್ಲಿ ಟೈಪ್ ಮಾಡಬೇಕಾಗತ್ತೆ. ಅದನ್ನು ಇಲ್ಲಿ ಎಂಟರ್ ಮಾಡಿ. ಆ ಉದ್ಯೋಗ ಆಧಾರ್ ನಂಬರನ್ನು ಮೊಬೈಲ್ OTPನ ಸೆಲೆಕ್ಟ್ ಮಾಡ್ಕೊಳ್ಳಿ. OTP ಆನ್ ಮೊಬೈಲ್ ಆ್ಯಸ್ ಫಿಲ್ಡ್ ಇನ್ UAM ಅಂದರೆ ನೀವು UAM ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಯಾವ ಮೊಬೈಲ್ ನಂಬರ್ ಕೊಟ್ಟಿರ್ತೀರೋ ಆ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಇದನ್ನು ಇಲ್ಲಿ ಕಾಪಿ ಮಾಡಿಕೊಂಡು ಇಲ್ಲಿ ಪೇಸ್ಟ್ ಮಾಡೋಣ. ಸೊ ವ್ಯಾಲಿಡೇಟ್ ಆ್ಯಂಡ್ ಜನರೇಟ್ OTP. ಈಗ ಆ ಮೊಬೈಲ್ಗೆ ಒಂದು OTP ಬಂದಿದೆ, ಅದು ಹಾಕಿದ್ದೀನಿ. ವ್ಯಾಲಿಡ್ OTP ಅಂತ ಕೊಟ್ಟರೆ ನಿಮಗೆ ಈ ಥರ ಓಪನ್ ಆಗುತ್ತೆ. ಯುವರ್ ಉದ್ಯೋಗ ಆಧಾರ್ ಮೆಮೊರಂಡಮ್ ಹ್ಯಾಸ್ ಬೀನ್ ವ್ಯಾಲಿಡೇಟೆಡ್ ಸಕ್ಸಸ್ಫುಲಿ. ಸೊ ಈಗ ನೀವು ಇಲ್ಲಿ ಕೆಳಗೆ ಕೇಳ್ತಾ ಇದೆ ನೋಡಿ, ಇಲ್ಲೊಂದು ನೋಟ್ ಕೊಟ್ಟಿದ್ದಾರೆ. ಇಫ್ ಮೈಗ್ರೇಟಿಂಗ್ ಎಸ್ ಫ್ರಮ್ ಓಲ್ಡ್ ಕ್ಲಾಸಿಫಿಕೇಶನ್ ಟು ನ್ಯೂ ಕ್ಲಾಸಿಫಿಕೇಶನ್, ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ ವಿಲ್ ಬಿ ಜನರೇಟೆಡ್ ಹ್ಯಾಸ್ ಪರ್ ದ ನ್ಯೂ ಕ್ಲಾಸಿಫಿಕೇಶನ್ ವೈಡ್ ನೋಟಿಫಿಕೇಶನ್ ನಂಬರ್ ಕೊಟ್ಟಿದ್ದಾರೆ. ಸೊ ನೀವು ಎಸ್ ಅಂತ ಕೊಟ್ಟರೆ ಅದು ಮೈಗ್ರೇಟ್ ಆಗುತ್ತೆ. ಅಂದರೆ ನಿಮ್ಮ ಹಳೆ ಉದ್ಯೋಗ ಆಧಾರ್ ಅಥವಾ MSME ಕೆಳಗಡೆ ನೀವು ರಿಜಿಸ್ಟ್ರೇಷನ್ ಆಗಿರ್ತೀರಲ್ವ, ಆ ರಿಜಿಸ್ಟ್ರೇಷನ್ನು ಇಲ್ಲಿ ಹೊಸ ಉದ್ಯಮ್ ಆಧಾರ್ಗೆ ಮೈಗ್ರೇಟ್ ಆಗುತ್ತೆ. ಸೊ ಡು ಯು ವಾಂಟ್ ಟು ಮೈಗ್ರೇಟ್ ಫ್ರಮ್ ಉದ್ಯೋಗ ಆಧಾರ್ ಮೆಮೊರಂಡಮ್ ಟು ಉದ್ಯಮ್ ರಿಜಿಸ್ಟ್ರೇಷನ್? ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವ್ಯಾಲಿಡೇಟ್ ಸಕ್ಸಸ್ಫುಲಿ ಇಲ್ಲಿ ಎಸ್ ಅಂತ ಕೊಟ್ಟಿದ್ದೀರಾ. ಎಸ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಮೈಗ್ರೇಟ್ ಅಂತ ಕೇಳ್ತೀನಿ. ಇಲ್ಲಿ ಮೈಗ್ರೇಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮ್ಮ ಪ್ಯಾನ್ ನಂಬರ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ. ಈ ಪ್ಯಾನ್ ನಂಬರ್ ಇದು ಆಲ್ರೆಡಿ MSME ನೀವು ಆಗಿರೋದ್ರಿಂದ ಇಲ್ಲಿ ಅದು ವ್ಯಾಲಿಡೇಟ್ ಪ್ಯಾನ್ ಕೇಳ್ತಾ ಇದೆ. ವ್ಯಾಲಿಡೇಟ್ ಪ್ಯಾನ್ ಮಾಡಿ. ಸೊ ಹ್ಯಾವ್ ಯು ಫೈಲ್ಡ್ ITR ಫಾರ್ ಪ್ರಾವಿಷನ್ ಪ್ರೀವಿಯಸ್ ಇಯರ್ 1920 ಅಂತ ಹೇಳುತ್ತೆ. ನೀವು ಫೈಲ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ನಾವು ಫೈಲ್ ಮಾಡಿಲ್ಲ, ಅದಕ್ಕಾಗಿ ಇಲ್ಲಿ ನಾನು ನೋ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ. ಡು ಯು ಹ್ಯಾವ್ GSTN? ಎಸ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದ್ದರೆ, ಇಲ್ಲ ಅಂದರೆ ಇಲ್ಲ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾವು MSME ಆಲ್ರೆಡಿ ಎಲ್ಲ ಡೀಟೇಲ್ಸ್ ಕೊಟ್ಟಿರೋದ್ರಿಂದ ಇದು ಆಟೋಮೆಟಿಕ್ ತಗೊಂಡಿದೆ. ಸೊ ನಾವು ಮೊಬೈಲ್ ನಂಬರ್ ಕೇಳ್ತಾ ಇದೆ, ನಾವು ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ ಮಾಡೋಣ. ಅದೇ ರೀತಿಯಲ್ಲಿ ಇಮೇಲ್ ID ನ ಎಂಟರ್ ಮಾಡೋಣ. ಇಲ್ಲಿ ಕ್ಯಾಟಗರೈಸೇಷನ್ ಆಫ್ ಓನರ್ಶಿಪ್ ಆಫ್ MSME ಆನ್ ದ ಬೇಸಿಸ್ ಆಫ್ ಪರ್ಸೆಂಟೇಜ್ ಎ ಶೇರ್ ಮೆಂಬರ್ ಅದರ ಇಲ್ಲಿದೆ. ಈ ಡೀಟೇಲ್ಸ್ ನೀವೇನು ಚೇಂಜ್ ಮಾಡೋದೇನು ಬೇಡ. ನೆಕ್ಸ್ಟ್ ಸೋಷಿಯಲ್ ಕ್ಯಾಟಗರಿ ನಮ್ಮದು ಜನರಲ್ ಕೊಡಿ. ನಿಮ್ಮದು SC ST OBC ಯಾವುದಿದ್ರೆ ನಿಮ್ದು ಯಾವುದಿದ್ರೆ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಜೆಂಡರ್ ಮೇಲ್ ಇದ್ರೆ ಮೇಲು, ಫೀಮೇಲ್ ಇದ್ರೆ ಫೀಮೇಲ್, ಅದರ್ ಇದ್ರೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಸ್ಪೆಷಲ್ ಏಬಲ್ಡ್ ಅಂದರೆ ನೀವೇನಾದರೂ ದಿವ್ಯಾಂಗ ಆಗಿದ್ರೆ ನೀವು ಎಸ್ ನೋ ಸೆಲೆಕ್ಟ್ ಮಾಡ್ಕೊಂಡು, ನಾನು ಇಲ್ಲಿ ನೋ ಸೆಲೆಕ್ಟ್ ಮಾಡ್ಕೊತೀನಿ. ನೇಮ್ ಆಫ್ ದ ಎಂಟರ್ಪ್ರೈಸ್ ಅದು ತಗೊಂಡಿರುತ್ತೆ ಫ್ರೆಂಡ್ಸ್, ಡಿಜಿಟಲ್ ಸ್ಟುಡಿಯೋ ಅಂತ ನಮ್ಮದು. ಸೊ ಅದ್ರ ಇನ್ನೊಂದು ಯೂನಿಟ್ ಇದ್ರೆ ನೀವು ಇನ್ನೊಂದು ಆ್ಯಡ್ ಮಾಡ್ಬೋದು ಯೂನಿಟ್ನ. ಬೇರೆ ಏನಾದರೂ ಬ್ರಾಂಚ್ ಇದ್ದರೆ ನೀವು ಇಲ್ಲಿ ಆ್ಯಡ್ ಮಾಡ್ಬೋದು. ಇದು ಯೂನಿಟ್ ಲೊಕೇಶನ್ ಕೇಳ್ತಾ ಇದೆ, ಒಂದು ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಇಲ್ಲಿ ಕೆಳಗಡೆ ಆಲ್ರೆಡಿ ನಾವು ಕೊಟ್ಟಿರೋ ಅಡ್ರೆಸ್ ಇಲ್ಲಿ ಮೆನ್ಷನ್ ಆಗಿದೆ ನೋಡಿ.
ಆಲ್ರೆಡಿ MSME ಕೊಟ್ಟಿರೋ ಅಡ್ರೆಸ್ ಇಲ್ಲಿ ಅದು ತೋರಿಸ್ತಾ ಇದೆ. ನೀವು ಬೇಕಾದ್ರೆ ಚೇಂಜ್ ಮಾಡ್ಕೋಬಹುದು ಅಥವಾ ಅದೇ ಇದ್ರೆ ಕಂಟಿನ್ಯೂ ಮಾಡ್ಬೋದು. ಇಲ್ಲಿ ಅಫಿಷಿಯಲ್ ಅಡ್ರೆಸ್ ಆಫ್ ಎಂಟರ್ಪ್ರೈಸಸ್ ಅಂತ ಕೇಳ್ತಾ ಇದೆ. ನಾವು ಅದನ್ನ ಎಂಟರ್ ಮಾಡಬೇಕಾಗುತ್ತೆ. ಅಫಿಷಿಯಲ್ ಅಡ್ರೆಸ್. ಇಲ್ಲಿ ಸ್ಟೇಟಸ್ ಆಫ್ ಎಂಟರ್ಪ್ರೈಸಸ್ ಅಂತಿದೆ. ಸೊ ಡೇಟ್ ಆಫ್ ಇನ್ಕಾರ್ಪೊರೇಷನ್ ಅಥವಾ ರಿಜಿಸ್ಟ್ರೇಷನ್ ಇಲ್ಲಿ ನಾವು ಎಂಟರ್ ಮಾಡಬೇಕು. ನಿಮ್ದು GST ರಿಜಿಸ್ಟ್ರೇಷನ್ ಯಾವಾಗ ಆಗಿದೆ ಅನ್ನೋದನ್ನ ಆ ಡೇಟ್ನ ಇಲ್ಲಿ ಎಂಟರ್ ಮಾಡಿ. ಸೊ ಅದಕ್ಕಾಗಿ ನಾನು ಅವರದ GST ಪೋರ್ಟಲ್ಗೆ ಹೋಗಿ ನಾನು ಅಲ್ಲಿ ಯಾವ ಡೇಟಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅನ್ನೋದನ್ನ ಇಲ್ಲಿ ನೋಡೋಣ. ಇಲ್ಲಿ ಯೂಸರ್ ಸರ್ವಿಸಸ್ ಹೋಗಿ ಇಲ್ಲಿ ವ್ಯೂ ಆರ್ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತಿದೆಯಲ್ವಾ, ಇಲ್ಲಿ ಹೋದ್ರೆ ನಿಮಗೆ ಆ ಡೀಟೇಲ್ಸ್ ಸಿಗುತ್ತೆ. ನೋಡಿ ಇಲ್ಲಿ ಇದೆಯಲ್ವಾ, ಇಲ್ಲಿ ರಿಜಿಸ್ಟ್ರೇಷನ್ ಆಗಿರೋ ಡೇಟ್ ಅದು. ಆ ಡೇಟ್ನ ಇಲ್ಲಿ ನಾವು ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಬ್ಯಾಂಕ್ ಡೀಟೇಲ್ಸ್ ನ ಕೊಡಬೇಕಾಗುತ್ತೆ. ಸೊ ಇಲ್ಲಿ ಮೇಜರ್ ಆಕ್ಟಿವಿಟಿ ಆಫ್ ಯೂನಿಟ್ ಅಂತ ಇದೆ. ಸೊ ಸರ್ವಿಸಸ್ ಅಂದ್ರೆ ನಮ್ದು ಸರ್ವಿಸಸ್ ಅಂತ ಸೆಲೆಕ್ಟ್ ಮಾಡ್ತದೆ. ನಿಮ್ದು ಮ್ಯಾನುಫ್ಯಾಕ್ಚರ್ ಇದ್ರೆ ಮ್ಯಾನುಫ್ಯಾಕ್ಚರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನಾವಾಗಲೇ ಆಲ್ರೆಡಿ MSME ಅಲ್ಲಿ ಆ ಡೀಟೇಲ್ಸ್ನ ಕೊಟ್ಟಿದ್ದೀವಿ. ಸೊ ಅದಕ್ಕಾಗಿ ತಗೊಂಡಿದೆ ಆಕ್ಟಿವಿಟಿ, ಏನು ಆಕ್ಟಿವಿಟಿ ಮಾಡ್ತಾ ಇದೀವಿ ಅಂತ. ಸೊ ನಂಬರ್ ಆಫ್ ಪರ್ಸನ್ ಎಂಪ್ಲಾಯ್ಡ್ ಇನ್ ಯುವರ್ ಬಿಸ್ನೆಸ್ ಅಂದರೆ ಎಷ್ಟು ಜನ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ನಾನು 2 ಅಂತ ಕೊಡ್ತಾ ಇದ್ದೀನಿ. ಫೀಮೇಲ್ ಎಷ್ಟು, ಅದರ್ಸ್ ಎಷ್ಟು ಅಂತ ಕೇಳುತ್ತೆ. ಸೊ ಅದರ ಡೀಟೇಲ್ಸ್ ಎಂಟರ್ ಆದಮೇಲೆ ಇಲ್ಲಿ ನೀವು ಟರ್ನ್ ಓವರ್ನ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನೀವು ಎಷ್ಟು ನೀವು ಅಮೌಂಟ್ ಇನ್ವೆಸ್ಟ್ ಮಾಡಿದ್ದೀರಾ ಮತ್ತು ಎಷ್ಟು ಟರ್ನ್ ಓವರ್ ಅನ್ನೋದನ್ನೆಲ್ಲ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇಲ್ಲಿ ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ಅನ್ನೋದನ್ನ ನೀವು ಎಂಟರ್ ಮಾಡಿ. ನಾನು 2 ಲಕ್ಷ ಇದ್ರೆ 2 ಲಕ್ಷ ಅಂತ ಹಾಕಿ, ನೀವು ಎಷ್ಟು ಇನ್ವೆಸ್ಟ್ ಮಾಡಿದ್ದೀರಾ ನಿಮ್ಮ ಬಿಸ್ನೆಸ್ ಮೇಲೆ ಅನ್ನೋದನ್ನ ಇಲ್ಲಿ ನೀವು ಎಂಟರ್ ಮಾಡಬೇಕಾಗುತ್ತೆ. ಇದು ಎಕ್ಸ್ಕ್ಲೂಷನ್ ಆಫ್ ಕಾಸ್ಟ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಂಡ್ ಇಂಡಸ್ಟ್ರಿಯಲ್ ಸೇಫ್ಟಿ ಡಿವೈಸ್ ಡ್ಯೂರಿಂಗ್ 19 ಅಂದರೆ ನೀವೇನಾದರೂ ಪೊಲ್ಯೂಷನ್ ಕಂಟ್ರೋಲ್ ಸಂಬಂಧಪಟ್ಟಿದ ಏನಾದರೂ ಡಿವೈಸಸ್ನ ನೀವು ಮಾಡಿದ್ರೆ ಅದನ್ನ ಎಕ್ಸ್ಕ್ಲೂಡ್ ಮಾಡಿ ಹಾಕಿ ಅಂತ ಹೇಳಿದ್ದಾರೆ. ಸೊ ನಮ್ಮದು ಇಲ್ಲಿ ಟರ್ನ್ ಓವರ್ ಬಂದ್ಬಿಟ್ಟು ಬೇರೆ ಇರೋದ್ರಿಂದ ನಾನು ನಿಮ್ಗೆ 20 ಲಕ್ಷ ಇದ್ರೆ 20 ಲಕ್ಷ ಹಾಕಿ, 2 ಲಕ್ಷ ಇದ್ರೆ 2 ಲಕ್ಷ ಹಾಕಿ. ಸೊ ಹಾಗೆ ನಿಮ್ದು ಎಷ್ಟು ಇನ್ವೆಸ್ಟ್ಮೆಂಟ್ ಇದೆ ಅಷ್ಟನ್ನು ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಸೊ ನಾವಿಲ್ಲಿ 15 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀವಿ. ಸೊ ಅದಕ್ಕಾಗಿ ನಾನು 15 ಲಕ್ಷ ರೂಪಾಯಿ ಹಾಕ್ತಾ ಇದ್ದೀನಿ. ಎಕ್ಸ್ಕ್ಲೂಷನ್ ಆಫ್ ಕಾಸ್ಟ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ನಾನು ಇಲ್ಲಿ 0 ಆಗ್ತಾ ಇದ್ದೀನಿ. ನಾವೇನು ಡಿವೈಸಸ್ನ ನಾವು ಹಾಕಿಲ್ಲ. ಸೊ ಇಲ್ಲಿ ನಮ್ಮ ಟರ್ನ್ ಓವರ್ನ 1920 ನಮ್ದು ಎಷ್ಟು ಟರ್ನ್ ಓವರ್ ಇತ್ತು ಅನ್ನೋದನ್ನ ನಾವಿಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನಮ್ಮ ಇದರಲ್ಲಿ ಎಷ್ಟಿದೆ ಟರ್ನ್ ಓವರ್ನ ನಾನು ಇಲ್ಲಿನ ಹಾಕ್ತೀನಿ. ಆರ್ ಯು ಇಂಟ್ರೆಸ್ಟೆಡ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ ಗೌರ್ಮೆಂಟ್ ಇ-ಮಾರ್ಕೆಟ್ ಪೋರ್ಟಲ್? ಎಸ್ ಅಂತ ಹೇಳ್ತೀನಿ. ಆರ್ ಯು ಇಂಟ್ರೆಸ್ಟೆಡ್ ಇನ್ ಗೆಟಿಂಗ್ ರಿಜಿಸ್ಟರ್ಡ್ ಆನ್ TREDS ಪೋರ್ಟಲ್ ಅಂತ ಹೇಳಿದ್ರೆ ಎಸ್ ಅಂತ ಕೊಟ್ಟಿದ್ದೀನಿ. ಸಬ್ಮಿಟ್ ಅಂಡ್ ಗೆಟ್ ಫೈನಲ್ OTP. ಏನು ಕೇಳಿದೆ, ಆರ್ ಯು ಶೂರ್ ದಟ್ ಯು ಹ್ಯಾವ್ ಎಂಟರ್ಡ್ ಕರೆಕ್ಟ್ ಡಾಟಾ, ಪ್ಲೀಸ್ ಚೆಕ್ ಯುವರ್ ಮೊಬೈಲ್ ನಂಬರ್ ಈಸ್ ಕರೆಕ್ಟ್ ಅಂತ ಕೇಳ್ತಾ ಇದೆ. ನಾನು ಈಗ ಒಂದು OTP ಬಂದಿರುತ್ತೆ ನನ್ನ ಮೊಬೈಲ್ ನಂಬರ್ಗೆ. ಆ ನಂಬರ್ನ ಇಲ್ಲಿ ಎಂಟರ್ ಮಾಡಿ ಕ್ಯಾಪ್ಚಾ ಕೋಡನ್ನು ಹಾಕೋಣ. OTP ಹಾಕ್ತಾ ಇದ್ದೀನಿ. ಇಲ್ಲಿ ಕೆಳಗಡೆ ಇದೆಯಲ್ಲ ಎಂಟರ್ ಬಿಲೋ ವೆರಿಫಿಕೇಶನ್ ಕೋಡು,
ಈ ಕ್ಯಾಪ್ಚಾ ಕೋಡನ್ನು ಇಲ್ಲಿ ಕೋಡ್ ಈಸ್ ಕೇಸ್ ಸೆನ್ಸಿಟಿವ್, ಅಲ್ಲಿ ಅಪ್ಪರ್ ಕೇಸಲ್ಲಿದ್ರೆ ಅಪ್ಪರ್ ಕೇಸಲ್ಲಿ ಹಾಕಿ, ಲೋವರ್ ಕೇಸಲ್ಲಿದ್ರೆ ಲೋವರ್ ಕೇಸಲ್ಲಿ ಹಾಕಿ. ಆರ್ ಯು ಶೂರ್ ದಟ್ ಯು ಹ್ಯಾವ್ ಎಂಟರ್ಡ್ ಕರೆಕ್ಟ್ ಡಾಟಾ ಅಂತ ಕೇಳುತ್ತೆ. ಎಸ್ ಅಂತ. ಒಂದೊಂದ್ಸರಿ ಈ ಥರ ತಗೊಳ್ದೇ ಇದ್ರೆ ನೀವು ಇನ್ನೊಂದ್ಸರಿ ಫೈನಲ್ ಸಬ್ಮಿಟನ್ನು ಕೊಡಿ. ಆಫ್ಟರ್ ಸಬ್ಮಿಟ್ ಯು ವಿಲ್ ನಾಟ್ ಏಬಲ್ ಟು ಚೇಂಜ್ ಡಾಟಾ ಅಂತಂದರೆ ಒಂದ್ಸರಿ ನೀವು ಡಾಟಾನ ಸಬ್ಮಿಟ್ ಮಾಡಿದ್ಮೇಲೆ ಮತ್ತೆ ಚೇಂಜಸ್ ಮಾಡೋಕ್ಕೆ ಚಾನ್ಸಸ್ ಇರೋದಿಲ್ಲ. ಅದಕ್ಕೆ ಒಂದ್ಸರಿ ನೀವೆಲ್ಲ ಏನು ಎಂಟ್ರ್ ಮಾಡಿದ್ದೀರ ಅದನ್ನೆಲ್ಲ ಕರೆಕ್ಟಾಗಿದೆಯಾ ಅಂತ ಒಂದ್ಸರಿ ರೀಚೆಕ್ ಮಾಡ್ಕೊಳ್ಳಿ, ಆಮೇಲೆ ಫೈನಲ್ ಸಬ್ಮಿಟ್ ಕೊಡಿ. ಉದ್ಯಮ್ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಸಬ್ಮಿಟೆಡ್, ಯುವರ್ ಉದ್ಯಮ್ ರಿಜಿಸ್ಟ್ರೇಷನ್ ನಂಬರ್ ಈಸ್ ಈ ಥರ ಬಂದಿದೆ. ಇದನ್ನು ನೀವು ಒಂದ್ಸರಿ ನೀವು ಸ್ಕ್ರೀನ್ಶಾಟ್ ತಗೊಂಡಿರಿ. ಸೊ ಈ ಥರ ಒಂದು ನಿಮಗೆ ಥ್ಯಾಂಕ್ ಯು ಫಾರ್ ವಿಸಿಟಿಂಗ್ ಉದ್ಯಮ್ ರಿಜಿಸ್ಟ್ರೇಷನ್ ಪೋರ್ಟಲ್. ನಿಮ್ಮ ಉದ್ಯಮ್ ಆಧಾರ್ ನಂಬರು ಜನರೇಟ್ ಆಗಿದೆ,